ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರ ರೆಡ್ಡಿ ಶ್ರೀಧರ್ ರೆಡ್ಡಿ. ನಾನೊಬ್ಬ ಲೇಸರ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHP ಕಾಲೋನಿ, ಕೂಕಟ್ಪಲ್ಲಿ, ಹೈದರಾಬಾದ್. ಈ ದಿನ ನೋಡಿಕೊಂಡ್ರೆ ಪುರುಷರಲ್ಲಿ ನೋಡಿದ್ರೆ ಕೆಳಗಿರೋ ಅಟ್ಯಾಚ್ಮೆಂಟ್ ಏನಿದೆ ಅದನ್ನು ನಾವು ಫ್ರೆನ್ಯುಲಮ್ ಅಂತ ಕರಿತೀವಿ. ಅಂದರೆ ಅಂಗದ ಮುಂದೆ ಇರುವ ಚರ್ಮ ಏನಿದೆ ಆ ಚರ್ಮ ಫ್ರೀಯಾಗಿ ಹಿಂದಕ್ಕೆ ಮುಂದಕ್ಕೆ ಮೂವ್ ಆಗ್ತಾ ಇರಬೇಕು. ಅಂದರೆ ಕೆಳಗೆ ನಮಗೊಂದು ಅಟ್ಯಾಚ್ಮೆಂಟ್ ಇರುತ್ತೆ, ಅದನ್ನೇ ನಾವು ಫ್ರೆನ್ಯುಲಮ್ ಅಂತೀವಿ. ಈ ಫ್ರೆನ್ಯುಲಮ್ ಕೆಲವರಿಗೆ ಅಟ್ಯಾಚ್ ಆಗಬೇಕಾಗಿರೋ ಜಾಗದಲ್ಲಿ ಆಗದೆ ಮೇಲೆ ಕೆಳಗೆ ಅಟ್ಯಾಚ್ ಆಗಿರುತ್ತೆ, ಕೆಲವರಿಗೆ ಪೂರ್ತಿ ಮೇಲೆ ಅಟ್ಯಾಚ್ ಆಗಿರುತ್ತೆ, ಇನ್ನು ಕೆಲವರಿಗೆ ಮಧ್ಯದಲ್ಲಿ ಅಟ್ಯಾಚ್ ಆಗಿರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಚರ್ಮ ಹಿಂದಕ್ಕೆ ಬರಲ್ಲ. ಹಿಂದಕ್ಕೆ ಬರದೇ ಇದ್ದಾಗ ನಾವು ಬಲವಂತವಾಗಿ ಹಿಂದಕ್ಕೆ ಎಳೆದರೆ ಮೆಲ್ಲಗೆ ಆ ಅಂಗದ ಒಂದು ಮುಂದಿನ ಭಾಗ ಬೆಂಡ್ ಆಗ್ತಾ ಇರುತ್ತೆ. ಹೀಗಿರುವಾಗ ಇಂಟರ್ಕೋರ್ಸ್ ಮಾಡುವಾಗ ಇಲ್ಲಾಂದರೆ ಬಲವಂತವಾಗಿ ಇಂಟರ್ಕೋರ್ಸ್ನಲ್ಲಿ ಪಾಲ್ಗೊಂಡಾಗ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಟೇರ್ ಆಗೋ ಚಾನ್ಸಸ್ ಇರುತ್ತೆ, ಕಟ್ ಆಗೋ ಚಾನ್ಸಸ್ ಇರುತ್ತೆ. ಆಗ ಫ್ರೆನ್ಯುಲಮ್ ಪೂರ್ತಿ ಕಟ್ ಆಗೋಗಿ ವಿಪರೀತವಾದ ಬ್ಲೀಡಿಂಗ್ ಆಗ್ಬೋದು, ತೊಂದರೆ ಆಗ್ಬೋದು, ಅಥವಾ ಯಾವುದೇ ಥರ ಈ ಬ್ಲೀಡಿಂಗ್ಗೆ ಖಚಿತವಾಗಿ ಸ್ಯೂಚರ್ ಹಾಕೋವರೆಗೂ ಅದು ನಿಲ್ಲಲ್ಲ. ನಾವು ಒತ್ತಿ ಹಿಡ್ಕೊಂಡ್ರು ಒಂದ್ಸಲ ನಿಲ್ಲಲ್ಲ. ಅದು ಎಷ್ಟು ವಿಪರೀತವಾದ ಬ್ಲೀಡಿಂಗ್ ಆಗುತ್ತೆ ಅಂದರೆ ಅದು ಎಮರ್ಜೆನ್ಸಿ ಕಂಡೀಷನ್ ಅನ್ನೋ ಹಾಗೆ. ಸೊ ಈ ಫ್ರೆನ್ಯುಲಮ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಯಾವ ಥರ ಲೇಟೆಸ್ಟ್ ಸರ್ಜರೀಸ್ ಅವೈಲೇಬಲ್ ಇದೆ ಅನ್ನೋದು ತಿಳ್ಕೊಳ್ಳೋಣ. ಯೂಶಲ್ ಆಗಿ ಅಂಗ ಈ ರೀತಿಯಾಗಿ ಕಾಣುತ್ತೆ. ಈ ಅಂಗದ ಮುಂದೆ ಇರೋ ಭಾಗವನ್ನು ನಾವು ಗ್ಲ್ಯಾನ್ಸ್ ಅಂತೀವಿ. ಇದರಲ್ಲಿ ಮೇಲಿರೋ ಚರ್ಮ ಏನಿದೆ, ಈ ಚರ್ಮ ಮುಂದಿರೋ ಚರ್ಮ ಹೀಗೆ ಫ್ರೀಯಾಗಿ ಮೂವ್ ಆಗುತ್ತೆ. ಬಟ್ ಹಿಂದೆ ಇರೋ ಚರ್ಮ ಮಾತ್ರ ನಮಗೆ ಅಟ್ಯಾಚ್ ಆಗಿ ನಮಗೆ ಈ ರೀತಿಯಾಗಿರುತ್ತೆ. ಈ ಅಟ್ಯಾಚ್ಮೆಂಟ್ ಏನಿದೆ ಇದನ್ನೇ ನಾವು ಫ್ರೆನ್ಯುಲಮ್ ಅಂತ ಕರಿತೀವಿ. ಫ್ರೆನ್ಯುಲಮ್ ಇದು ಯೂಶಲ್ ಆಗಿ ಕೆಳಗೆ ಅಟ್ಯಾಚ್ ಆಗಿರಬೇಕು. ಎಲ್ರಿಗೂ ಯಾರಿಗಾದರೂ ಸರಿ ಕೆಳಗಿನ ಭಾಗದಲ್ಲಿ ಅಟ್ಯಾಚ್ ಆಗಿರಬೇಕು. ಹಾಗಾಗದೆ ಹೋದರೆ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಕೆಲವರಿಗೆ ಇಲ್ಲಿ ಅಟ್ಯಾಚ್ ಆಗಿರುತ್ತೆ, ಕೆಲವರಿಗೆ ಇಲ್ಲಿ ಅಟ್ಯಾಚ್ ಆಗಿರುತ್ತೆ, ಇನ್ನು ಕೆಲವರಿಗೆ ಇಲ್ಲಿ ಅಟ್ಯಾಚ್ ಆಗಿರುತ್ತೆ, ಇನ್ನು ಕೆಲವರಿಗಂತೂ ಡೈರೆಕ್ಟ್ ಮೂತ್ರ ಮಾಡುವ ದ್ವಾರದಲ್ಲಿ ಅಟ್ಯಾಚ್ ಆಗಿರುತ್ತೆ. ಅಂದರೆ ಈ ಫ್ರೆನ್ಯುಲಮ್ ಇಲ್ಲಿ ನಾರ್ಮಲ್ ಪೊಸಿಷನ್ನಲ್ಲಿ ಅಲ್ಲದೆ ಡಿಫ್ರೆಂಟ್ ಲೆವೆಲಲ್ಲಿ ಅಟ್ಯಾಚ್ ಆಗಿದೆ ಅಂತ ಅರ್ಥ. ಸೊ ಈಗಿದ್ದಾಗ ಏನಾಗುತ್ತೆ ಅಂದರೆ ನಾವು ಹಿಂದಕ್ಕೆ ಈ ಚರ್ಮನ ಎಳೆದಾಗ ಇಲ್ಲಿ ಹಿಡ್ಕೊಂಡಂಗೆ ಆಗುತ್ತೆ. ಇಲ್ಲಿ ಹಿಡ್ಕೊಂಡಂಗಾದರೆ ಮೆಲ್ಲಗೆ ಏನಾಗುತ್ತೆ ಅಂದರೆ ಇದು ಬೆಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಗ್ಲ್ಯಾನ್ಸ್ ಅನ್ನೋದು ಬೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಗಟ್ಟಿಯಾಗಿ ಹಿಂದೆ ಕೇಳಿದಾಗ ಒಂದೊಂದು ಸಾರಿ ಟೇರ್ ಆಗೋ ಮರುಕ್ಷಣನೇ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗಾದರೂ ಸರಿ ಫ್ರೆನ್ಯುಲಮ್ ಅನ್ನೋದು ನಾರ್ಮಲ್ ಪ್ಲೇಸ್ನಲ್ಲಿ ಇದ್ದರೆ ಏನೂ ತೊಂದರೆ ಇರಲ್ಲ. ಯಾವಾಗ ಅದು ಅಬ್ನಾರ್ಮಲ್ ಪ್ಲೇಸ್ನಲ್ಲಿ ಇರುತ್ತೋ ಆವಾಗ ನಮಗೆ ಫ್ರೆನ್ಯುಲಮ್ ಪ್ರಾಬ್ಲಮ್ ಇರುತ್ತೆ. ಇದನ್ನೇ ನಾವು ಹೈ ಅಟ್ಯಾಚ್ ಫ್ರೆನ್ಯುಲಮ್ ಅಂತ ಕರಿತೀವಿ. ಇದಕ್ಕೆ ನಾವು ಏನು ಮಾಡ್ಬೋದು ಅಂದರೆ ನಮಗೆ ಚರ್ಮ ಫ್ರೀಯಾಗಿ ಮೂವ್ ಆಗುತ್ತೆ, ಆದರೆ ಬಟ್ ಓನ್ಲಿ ಅಟ್ಯಾಚ್ಮೆಂಟ್ ಒಂದೇ ಪ್ರಾಬ್ಲಮ್ ಆಗಿರುತ್ತೆ. ಚರ್ಮ ಕಂಪ್ಲೀಟಾಗಿ ಫ್ರೀಯಾಗಿ ಮೂವ್ ಆಗುತ್ತೆ, ಓನ್ಲಿ ಅಟ್ಯಾಚ್ಮೆಂಟ್ ಹತ್ರ ಮಾತ್ರ ಟೈಟ್ ಆಗಿರುತ್ತೆ. ಅಟ್ಯಾಚ್ಮೆಂಟ್ ಹತ್ರನೇ ಪೇಯ್ನ್ ಇರುತ್ತೆ, ಕೆಲವು ಸಲ ಅಟ್ಯಾಚ್ಮೆಂಟ್ ಹತ್ರನೇ ಬ್ರೇಕ್ ಆಗೋಗುತ್ತೆ. ಇಂಥರದನ್ನೆಲ್ಲ ನಾವು ಫ್ರೆನ್ಯುಲಮ್ ಬ್ಲೀಡ್ ಅಂತ ಕರಿತೀವಿ. ಸೊ ಈ ಥರದ ಕಂಡೀಷನ್ಗೆ ಏನು ಮಾಡಬೇಕು ಅಂದರೆ ಫ್ರೆನ್ಯುಲೋಪ್ಲಾಸ್ಟಿ ಅಂತ ಒಂದು ಚಿಕ್ಕ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ. ಆದರೆ ಈ ಫ್ರೆನ್ಯುಲೋಪ್ಲಾಸ್ಟಿ ಅನ್ನೋದನ್ನು ಡಿಫ್ರೆಂಟ್ ಮೆಥಡ್ನಲ್ಲಿ ಮಾಡ್ತಾರೆ. ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾಡೋದು ಕಂಪ್ಲೀಟ್ ಲೇಸರ್ನಲ್ಲಿ ಮಾಡ್ತೀವಿ. ಈ ಲೇಸರ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆ ಫ್ರೆನ್ಯುಲರ್ ಏನಿದೆ ಅಟ್ಯಾಚ್ಮೆಂಟ್ ಇದೆಯೋ ಅದನ್ನು ಕಟ್ ಮಾಡ್ತೀವಿ. ಕೆಲವರಿಗೆ ಅದರಲ್ಲಿರೋ ಚಿಕ್ಕ ಆರ್ಟರಿ ಇರುತ್ತೆ, ಅಂದರೆ ರಕ್ತನಾಳ ಇರುತ್ತೆ, ಅದನ್ನು ಫ್ರೆನ್ಯುಲರ್ ಆರ್ಟರಿ ಅಂತ ಕರಿತೀವಿ. ಸೊ ಈ ಫ್ರೆನ್ಯುಲರ್ ಆರ್ಟರಿ ಅದರಲ್ಲಿ ಅಂದರೆ ಅದು ಹೇಗಿರುತ್ತೆ ಅಂದರೆ ಅದು ಕಂಪ್ಲೀಟಾಗಿ ಪರ್ಪೆಂಡಿಕ್ಯುಲರ್ ಆಗಿ ಹೋಗದೆ ಕೆಳಗಿನಿಂದ ಮೇಲೆ ಬಂದು ಬಗ್ಗಿ ನೋಡ್ದಂಗೆ ಇರುತ್ತೆ. ಸೊ ಅಂಥದ್ದನ್ನ ನಾವು ಟಫ್ ಟು ಟ್ರೀಟ್ ಅಂತ ಅರ್ಥ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಾವು ಸ್ಯೂಚರ್ ಹಾಕೋದಕ್ಕೂ ಸಿಗಲ್ಲ ಅದು. ಸೊ ಇದಕ್ಕೆ ನಾವು ಡಿಫ್ರೆಂಟ್ ಟೆಕ್ನಿಕ್ನಲ್ಲಿ ಅದಕ್ಕೆ ಸ್ಯೂಚರ್ ಹಾಕಿ ಫ್ರೆನ್ಯುಲಮ್ನ ಕಟ್ ಮಾಡೋದ್ರಿಂದ ಇದನ್ನು ಫ್ರೆನ್ಯುಲೋಪ್ಲಾಸ್ಟಿ ಅಂತೀವಿ. ಇದನ್ನೇ ನಾವು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಲೇಸರ್ ಬಳಸಿ ಮಾಡ್ತೀವಿ. ಈ ಲೇಸರ್ನಲ್ಲಿ ಅಗತ್ಯಕ್ಕೆ ತಕ್ಕಂತೆ ಸ್ಯೂಚರ್ ಹಾಕ್ತೀವಿ. ಅದು ಅಬ್ಸರ್ವೇಬಲ್ ಸ್ಯೂಚರ್ ಆಗಿರೋದ್ರಿಂದ ಅದು ಇಮಿಡಿಯೇಟ್ ಆಗಿ 8 to 10 ಡೇಸ್ನಲ್ಲಿ ಬಿದ್ದು ಹೋಗುತ್ತೆ. ಸೊ ಈ ಫ್ರೆನ್ಯುಲೋಪ್ಲಾಸ್ಟಿ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಫ್ರೆನ್ಯುಲರ್ ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ, ಫ್ರೆನ್ಯುಲಮ್ ಕಟ್ ಆಗೋ ಚಾನ್ಸಸ್ ಇರುತ್ತೆ, ಫ್ರೆನ್ಯುಲಮ್ ಹತ್ರ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಇವೆಲ್ಲ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಪೇಷಂಟ್ಗೆ ಒಂದು ರೀತಿಯಾದ ಡಿಪ್ರೆಷನ್ ಹೋಗ್ಬಿಡೋದು, ಇಂಟರ್ಕೋರ್ಸ್ ಮಾಡಿದಾಗೆಲ್ಲ ತುಂಬ ಪೇನ್ ಬರೋದು, ಇಂಟರ್ಕೋರ್ಸ್ ಮಾಡಿದಾಗೆಲ್ಲ ಬ್ಲೀಡ್ ಆಗೋದು, ಈ ಥರದ್ದೆಲ್ಲ ಮೈಂಡ್ಗೆ ಬರೋದ್ರಿಂದ ಎರೆಕ್ಟಲ್ ಡಿಸ್ಫಂಕ್ಷನ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಎರೆಕ್ಟಲ್ ಡಿಸ್ಫಂಕ್ಷನ್ ಸ್ಟಾರ್ಟ್ ಆಗೋದ್ರೆ ಅಂದರೆ ಅಂಗಸ್ತಂಭನದಲ್ಲಿ ಲೋಪ ಅನ್ನೋದು, ಅಂಗಸ್ತಂಭನ ಗಟ್ಟಿಯಾಗೋದಿಲ್ಲ, ಅಂಗಸ್ತಂಭನ ಲೋಪಗಳು ಸ್ಟಾರ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಈ ಡಿಪ್ರೆಷನ್ನಿಂದ ಅಂಗಸ್ತಂಭನ ಲೋಪದಿಂದ ಇವರು ಇಡಿಗೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬರ್ತಾರೆ. ಈ ಎರೆಕ್ಟಲ್ ಡಿಸ್ಫಂಕ್ಷನ್ಗೆ ನನ್ನ ಹತ್ರ ಬರೋ ಪೇಷಂಟ್ಸ್ನ ನೋಡಿದರೆ ಬಹಳ ಜನರಲ್ಲಿ ಗಮನಿಸಿದರೆ ಫ್ರೆನ್ಯುಲರ್ ಅಟ್ಯಾಚ್ಮೆಂಟ್ ಏನಿದೆ ಅದು ಹೈ ಆಗಿರೋದು, ಮಿಡಲ್ ಅಟ್ಯಾಚ್ ಆಗಿರೋದು, ಈ ಥರದ್ದೆಲ್ಲ ನೋಡ್ತಿರ್ತೀನಿ. ಇಂಥದಕ್ಕೆಲ್ಲ ನಾವು ಫ್ರೆನ್ಯುಲೋಪ್ಲಾಸ್ಟಿ ಮಾಡಿಸ್ಕೊಂಡ್ರೆ ಈವನ್ ಎರೆಕ್ಟಲ್ ಡಿಸ್ಫಂಕ್ಷನ್ ಕೂಡ ನಾವು ಟ್ರೀಟ್ ಮಾಡ್ದಂಗೆ ಆಗುತ್ತೆ. ಸೊ ಯಾರಿಗಾದರೂ ಫ್ರೆನ್ಯುಲರ್ ಅಟ್ಯಾಚ್ಮೆಂಟ್ನಲ್ಲಿ ಪ್ರಾಬ್ಲಮ್ ಏನಾದರೂ ಇದ್ದರೆ ತಪ್ಪದೇ ನನ್ನ ಕನ್ಸಲ್ಟ್ ಮಾಡಿ ನಮ್ಮ ಲೇಸರ್ ಮೂಲಕ ಫ್ರೆನ್ಯುಲೋಪ್ಲಾಸ್ಟಿ ಮಾಡಿಸ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್.